I have been waiting for you since earlier. ಇನ್ನು ಮುಂದುವರಿಯುವಂಗ ಇರ್ಬೇಕದು. ಅವಾಗ ಒಂದು ಟೆನ್ಸ್ ಯೂಸ್ ಮಾಡ್ತೀವಿ. ವಾಟ್ ಇಸ್ ದಟ್ ಟೆನ್ಸ್ ನೇಮ್? My dear students, now we are discussing fourth tense, that is present perfect continuous tense. What is present perfect continuous tense? Any work or any one action, ಯಾವುದೋ ಒಂದು ಕೆಲಸ ಯಾವಾಗ ಚಾಲು ಆಗಿರ್ತದೆ, ಯಾವಾಗ ಶುರು ಆಗಿರ್ತದೆ. ಅದು ಪ್ರಾರಂಭ ಆಗಿ 4 ವರ್ಷ ಆಗಿರ್ಬೇಕು, 10 ವರ್ಷ ಆಗಿರ್ಬೋದು, 8 ವರ್ಷ ಆಗಿರ್ಬೋದು, ಯಾವಾಗ ನಿನ್ನೆ ಚಲೋ ಆಗಿಲ್ಲ. ಆ ಕೆಲಸ ಸ್ಟಾರ್ಟ್ ಆಗಿ ಇನ್ನೂ ಮುಂದುವರಿತಿರ್ಬೇಕು. An action which is started earlier and still going on and expected to continue in future. ಇನ್ನು ಮುಂದುವರಿಯುವಂಗ ಇರ್ಬೇಕದು. ಅವಾಗ ಒಂದು ಟೆನ್ಸ್ ಯೂಸ್ ಮಾಡ್ತೀವಿ. ವಾಟ್ ಇಸ್ ದಟ್ ಟೆನ್ಸ್ ನೇಮ್? Present perfect continuous tense. Present perfect continuous tense. And we use one specific helping verbs here. Means 2 helping verbs are needed here. Which are those? Say one with them. Have been. Yes, have been is the helping verb we use in this tense. Another one? Has been. Yes, have been and has been. When do we use have been? Means when do we use? To whom we use have been? I, we, you, they. Yes, I ಅಂದ್ರೆ first person, we first person plural, and second person you, and third person use ಮಾಡಂಗಿಲ್ಲ. Third person ಗೆ ಯಾವ helping verb use ಮಾಡ್ತೀವಿ ಕೀರ್ತನ? Has been. Yes, has been we use for third person. Can you give me one example of has been using third person? My father has been working since 10 years. Yes, 10 years ಅಲ್ಲ, for 10 years. Okay, ನಾನು 2014ರಿಂದ ಇಂಗ್ಲಿಷ್ ಹೇಳಕತ್ತೀನಿ, ಟೀಚ್ ಮಾಡಕತ್ತೀನಿ. ಅಲ್ಲಿಂದ ಕೆಲಸ ಚಲೋ ಆಗಿತ್ತು. ಸೊ ಆ ಟೈಮ್ ಪೀರಿಯಡ್ ಆ ಇಯರ್ ನಾ ಹೇಳ್ಬೇಕೀಗ. ಏನ್ ಬೇಕು ನಾವು? ಸಿನ್ಸ್ ಹಚ್ಬೇಕು. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಸಿನ್ಸ್ 2014. ಇಷ್ಟ ತಳ ಇಟ್ಕೊಂಡ್ಬಿಟ್ರಿ, ನೆನ್ಪಿಟ್ಟು ಇಟ್ಕೋರಿ. ಸಿನ್ಸ್ ಈಸ್ ಯೂಸ್ ಬಿಗಿನಿಂಗ್ ಪಾಯಿಂಟ್, ಅಲ್ಲಿಂದ ಪ್ರಾರಂಭ ಆಗ್ಬೇಕು. ಅದು ಇಯರ್ ಇರ್ಬೋದು, ಯಾವುದೋ ದಿನ, ವಾರ ಇರ್ಬೋದು. ಓಕೆ, ಐ ಹ್ಯಾವ್ ಬೀನ್ ಟೇಕಿಂಗ್ ಪ್ರಾಕ್ಟಿಕಲ್ ಕ್ಲಾಸಸ್ ಸಿನ್ಸ್ ಲಾಸ್ಟ್ ವೀಕ್. ನೋಡಿ, ಲಾಸ್ಟ್ ವೀಕ್ ಇಂದ. Okay, let's ask some examples. Use examples of present perfect continuous. Has been or have been? I have been going to market since last year. Yes. ಹೋದ ವರ್ಷದಿಂದ ಇವು ಮಾರ್ಕೆಟ್ಗೆ ಹೊಂಟಾನು. ಅಂದ್ರೆ ಮಾರ್ಕೆಟ್ ಎಲ್ಲ ಹೋಗೋಕೆ ಚಾಲೂ ಮಾಡಿದ, ಇನ್ನೂ ಹೊಕ್ಕಾನು ಮುಂದೆ ಹೋಗ್ಬೋದು. ಎಸ್, ಹೋಗ್ಲಿಕ್ಕೆ ಪ್ರಾರಂಭ. I have been to Mumbai since 1 year. Yes, very good. I have been to. This is very different. I have been to ಅಂದ್ರೆ ಎಲ್ಲರ ನೀವು ಯಾವುದೋ ಒಂದು ಪ್ಲೇಸಿಗೆ ಹೋಗಿ ಬಂದೇನಿ ಅನ್ನಕಷ್ಟ ಐ ಹ್ಯಾವ್ ಬೀನ್ ಟು ಪ್ಲಸ್ ಆ ಪ್ಲೇಸ್ ನೇಮ್. ಈ ನಾನು ಬೆಂಗಳೂರಿಗೆ ಹೋಗಿ ಬಂದೇನಿ, ಐ ಹ್ಯಾವ್ ಬೀನ್ ಟು ಬೆಂಗಳೂರು. ನಾನು ಸ್ಕೂಲ್ಗೆ ಹೋಗಿ ಬಂದೆ, ಐ ಹ್ಯಾವ್ ಬೀನ್ ಟು ಸ್ಕೂಲ್. ನಾ ಮಾರ್ಕೆಟ್ಗೆ ಹೋಗಿ ಬಂದೆ, ಐ ಹ್ಯಾವ್ ಬೀನ್ ಟು ಮಾರ್ಕೆಟ್. ಐ ಹ್ಯಾವ್ ಬೀನ್ ಟು ಮಾರ್ಕೆಟ್. ನಾ ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಬಂದೆ, I have been to Ellamma Hill. ನಾ ತಿರುಪತಿಗೆ ಹೋಗಿ ಬನ್ನಿ, ಐ ಹ್ಯಾವ್ ಬೀನ್ ಟು ತಿರುಪತಿ. ನಾನು ಮೈಸೂರಿಗೆ ಹೋಗಿ ಬನ್ನಿ, ಐ ಹ್ಯಾವ್ ಬೀನ್ ಟು. ನಾ ಅಪ್ಪಾಜಿ ಹೋಗಿ ಬಂದಾರ ನಾಕ. Yes, my father has been to. ಅದು ಥರ್ಡ್ ಪರ್ಸನ್. ಫಾದರ್, he, she, it. He has been to. Okay, now use only have been plus ing. Start. I have been Dharwad. I have been to Dharwad. Okay. I have been going to Mysore since 11 years before. Yes, for 11 years. For 11 years. Yes, I have been to Mysuru for 11 years. My father has been working since 2011. Yes, my father has been working since 2011. 2011ರಿಂದ ನಾವು ಅಪ್ಪಾಜಿ ಕೆಲಸ ಮಾಡತ್ತಾರು. ಏನ್ ಕೆಲಸ ಮಾಡತ್ತಾರು? ಆಫೀಸ್ ವರ್ಕ್, ಬ್ಯಾಂಕರ್. ಓಕೆ. I have been learning English since 3 years. Yes, I have been learning English for 3 years. For 3 years. ಬಹಳ ವರ್ಷದ ಹಿಂದಗಡೆ ಅಂತ ಏನಿಲ್ಲ. ಯು ಕ್ಯಾನ್ ಯೂಸ್ ಆಸ್ ಆಫ್ ನೌ. ಈಗ ನೋಡ್ರಿ, ಈಗ ನೀವು ಮುಂಜಾನೆಯಿಂದ ನಿಂತಿರಿ, ಹೌದು, ಮುಂಜಾನೆಯಿಂದ ನಿಂತಿರಿ. ಯು ಕ್ಯಾನ್ ಯೂಸ್ ಸಿನ್ಸ್ ದ ಮಾರ್ನಿಂಗ್. ಐ ಹ್ಯಾವ್ ಬೀನ್ ಸ್ಟ್ಯಾಂಡಿಂಗ್ since the morning, since the early in the morning. Yes, think about it.
ನಿನ್ನೆ ರಾತ್ರಿಯಿಂದ ಇಲ್ಲಿ ನೀವು ಈ ಗ್ರೌಂಡ್ ನಿಂತಿರಂತೀವಿ. ಇಮ್ಯಾಜಿನ್, ಐ ಹ್ಯಾವ್ ಬೀನ್ ಸ್ಟ್ಯಾಂಡಿಂಗ್ ಸಿನ್ಸ್ ಲಾಸ್ಟ್ ನೈಟ್. ನಾ ಬೆಳಿಗ್ಗೆಯಿಂದ ಕಾಯಕತ್ತೀನಿ, ಏನು ಇಲ್ಲಿ ಬರಾಕ್ತೀನಿ, ಬೆಳಿಗ್ಗೆಯಿಂದ ಕಾಯಕತ್ತೀನಿ. ಕಮಾನ್. I have been waiting for you since morning. Since the morning. ನೀ ಬೆಳಿಗ್ಗೆಯಿಂದ Been waiting for you since the morning. ವೆರಿ ಗುಡ್. ನೆಕ್ಸ್ಟ್ ಎಕ್ಸಾಂಪಲ್. I have been going. I have been going for Mysore ಟು ಮೈಸೂರು. since 10 years. ಎಸ್, ಸಿನ್ಸ್ ಫಾರ್ 10 years. For 10 years. ಆ ಸಿನ್ಸ್ ಐತಿಲ್ಲ, ಸ್ಟಾರ್ಟಿಂಗ್ ಪಾಯಿಂಟಿಗೆ ಅಷ್ಟ. I have been going to Mysore since 2015. ವೆರಿ ಗುಡ್. ಎಕ್ಸಾಂಪಲ್. My mother has been preparing jamun for 10 years. 10 ವರ್ಷದಿಂದ ಜಾಮೂನು ಮಾಡಕತ್ತಾರ. ಸೆಂಟೆನ್ಸ್ ಇಸ್ ನಾಟ್ ರಾಂಗ್ ಬಟ್ ಕರೆಕ್ಟ್. ಸಮ್ ಅದರ್ ಎಕ್ಸಾಂಪಲ್. I have been writing a letter since the morning. I have been writing a letter since the morning. ಅವ್ರು ನನಗೋಸ್ಕರ ಕಾಯಕತ್ತಾರೆ. ಎಷ್ಟು ವರ್ಷದಿಂದ? 4 ವರ್ಷದಿಂದ ಕಾಯತ್ತಾರ. They have been waiting for me since the 4 ವರ್ಷ. for 4 years. ದೇ ಹ್ಯಾವ್ ಬೀನ್ ವೈಟಿಂಗ್ ಫಾರ್ ಮೀ ಫಾರ್ 4 years. ನಮ್ಮ ಕ್ಲಾಸ್ ಟೀಚರ್ ನಮ್ಮ ಸ್ಕೂಲ್ ಒಳಗ 2005ರಿಂದ ಟೀಚ್ ಮಾಡತ್ತಾರು. My class teacher has been teaching for 2005ರಿಂದ ಟೀಚ್ ಮಾಡತ್ತಾರು. since 2005. ಕಮ್ ಅಗೇನ್, ಒನ್ಸ್ ಅಗೇನ್. My class teacher has been teaching in this school since 2005. ಎಸ್, ನಮ್ಮ ಹೆಡ್ ಮಾಸ್ಟರ್ 2001ರಿಂದ ನಮ್ಮ ಸ್ಕೂಲ್ನ್ಯಾಗ ಟೀಚ್ ಮಾಡಕತ್ತಾರು. Our headmaster has been teaching for since 2000. Since 2001. Very good. Since last year. You cannot use since directly at the beginning. Okay, subject verb first. I have been learning English since last year. Yes, very good. I have Been learning English since last year. ನಮ್ಮ ಸಿಸ್ಟರ್ 4 ವರ್ಷದಿಂದ ಮ್ಯಾಥಮೆಟಿಕ್ಸ್ ಕಲಿಯಕತ್ತಿದ್ದಾಳೆ ಅಥವಾ ಕಲಿಯಕತ್ತಾಳು. My sister has been learning mathematics since for 2 years. for 4 years. For 4 years. Correct sentence. My sister has been learning mathematics since 4 years. ನಾವು ಮ್ಯಾಥಮೆಟಿಕ್ಸ್ ಲರ್ನ್ ಮಾಡೋದಿಲ್ಲ, ಸಾಲ್ವಿಂಗ್ ಅಥವಾ ಪ್ರಾಕ್ಟೀಸ್ ಅಂತ ಕರಿತೀವಿ. ಓಕೆ, ನಾವು ಅಪ್ಪಾಜಿ 2020ರಿಂದ ಹೊಲದಾಗ ಕೆಲಸ ಮಾಡ್ತಾರೆ. My father has been working in a firm since 2000. ಕ್ಲಿಯರ್ ನುಂಗ್ ಬಿಡ್ತಿ ಲಾಸ್ಟ್ ನುಂಗ್ ಬಿಡು ಕ್ಲಿಯರ್ ಬರ್ಬೇಕು ಹೊರಗ. My father has been working in a firm since 2021. Yes, since 2021 or 20. Very good. Well done, claps. Pause.